Hmm? Hi guys and Hi guys, welcome to welcome to Ira Vlogs. Iron Box. ಹಿಂಗೆ ಕ್ರಿಸ್ಪಿ ಆಗಿ ಲೇಯರ್ ಆಗಿ ಬಾದಾಮ್ ಪುರಿ ಮಾಡೋದು ಹೆಂಗಂತ ನಾನು ಇಲ್ಲಿ ಹೇಳ್ಕೊಡತ್ತೀನಿ ರೀ. ಹಿಂಗೆ ಲೇಯರ್ ಬಂದ್ರೆ ಅದು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಅದು ಪಾಕ ಎಲ್ಲ ಒಳಗೆ ಹೋಗಿ ತಿನ್ನೋಕೆ ಟೇಸ್ಟಿಯಾಗಿರ್ತೈತಿ. ಅದಕ್ಕೆ ನಾ ಇಲ್ಲೇ ಅರ್ಧ ಕೆ ಜಿ ಮೈದಾ ಹಿಟ್ಟು ತೊಗೊಂಡೀನಿ, ಅಂದರೆ 2 ಕಪ್ ಆಕೈತಿ. ಅದು ಅರ್ಧ ಗ್ಲಾಸ್ ಹಾಲು ಅರ್ಧ ಗ್ಲಾಸ್ ನೀರು ಎರಡು ಮಿಕ್ಸ್ ಮಾಡಿಕೊಂಡು ಚಪಾತಿ ಅದಕ್ಕೆ ಅದನ್ನು ನಾದ್ಕೋಬೇಕು. ನಾ ಇಲ್ಲಿ ಲೆಮನ್ ಕಲರ್ ಹಾಕ್ಕೊಂಡೀನಿ, ನೀವು ಆರೆಂಜ್ ಕಲರ್ ಬೇಕಾದರೂ ಹಾಕ್ಕೋಬೋದು. ಆಮೇಲೆ ಇದಕ್ಕೆ ಸ್ವಲ್ಪ ಕೊಬ್ಬರಿ ತುರಿದಿಟ್ಕೋಬೇಕು ಮುಂಚೆನೇ, ಅದೇ ಲಾಸ್ಟಿಗೆ ಬರ್ತೈತಿ. ಹಾಗಾಗಿ ಅದನ್ನ ಈಗ ತುರಿದಿಟ್ಕೋಬೇಕು. ಅಷ್ಟು ಉಳ್ಳಿ ಹರ್ಕೊಳ್ಳೋದ ಸ್ವಲ್ಪ ಉಳ್ಳಿ ಹರ್ಕೊಂಡು ಈಗ ಹೆಂಗೆ ಲಟ್ಸೋದು ಅಂತ ತೋರಿಸ್ತೀನಿ ನೋಡಿರಿ. ಅಷ್ಟು ಸ್ವಲ್ಪ ಉಳ್ಳಿ ಮಾಡಿ ಹಾಕಿಟ್ಕೋಬೇಕಂದ್ರೆ ಜಾಸ್ತಿ ಮಾಡಿ ಇಟ್ಕೊಂಬಿಟ್ರೆ ಹಿಟ್ಟು ಡ್ರೈ ಆದಂಗೆ ಆದ್ರೆ ಆಮೇಲೆ ಅದೆಲ್ಲ ಕರೆಕ್ಟ್ ಮಾಡೋಕ್ಕಾಗಂಗಿಲ್ಲ ರೀ, ಅದೆಲ್ಲ ಹರಿದು ಬಿಡ್ತೈತಿ. ಹಾಗಾಗಿ ಸ್ವಲ್ಪ ಉಳ್ಳಿ ತೊಗೊಂಡು ಫುಲ್ಲು ತಿನ್ನಾಗಿ ಲಟ್ಟಿಸ್ಕೋಬೇಕು. ಅದನ್ನು ಭಾಳ ತೆಳ್ಳಗೆ ಲಟ್ಟಿಸ್ಕೋಬೇಕು, ಅಂದ್ರೆ ಕ್ರಿಸ್ಪಿ ಆಗ್ತೈತಿ. ದಪ್ಪಗೆಲ್ಲ ಲಟ್ಟಿಸ್ಕೊಂಡ್ರೆ ಅದು ಅಷ್ಟು ಚಲೋ ಬರೋಂಗಿಲ್ಲ. ಲಟ್ಟಿಸ್ಕೊಂಡು ಆ ಕಡೆ ಈ ಕಡೆ ಮೂಲಿ ಎರಡು ಪ್ರೆಸ್ ಮಾಡಬೇಕು. ಇದನ್ನು ಮರಿಬೇಡ್ರಿ, ಆ ಕಡೆ ಈ ಕಡೆ ಮೂಲಿ ಪ್ರೆಸ್ ಮಾಡಿ ಮಿಡಲ್ ಅದು ಏನೂ ಪ್ರೆಸ್ ಮಾಡಬೇಡ್ರಿ, ಅದು ಹಂಗೆ ಇರಲಿ. ಆ ಕಡೆ ಈ ಕಡೆ ಮೂಲಿ ಮಾತ್ರ ಪ್ರೆಸ್ ಮಾಡಿ ಅವನ್ನ ಇಟ್ಕೋಬೇಕು ರೀ. ಈಗ ಇನ್ನೊಂದು ಹೆಂಗೆ ಮಾಡೋದು ಅಂತ ತೋರ್ಸಾತೀನಿ ನೋಡಿರಿ. ತೆಳ್ಳಗೆ ಲಟ್ಟಿಸಿ ಎಷ್ಟಾಗುತ್ತೆ ಅಷ್ಟು ದೊಡ್ಡ ಲಟ್ಟಿಸ್ಕೊರಿ, ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ದೊಡ್ಡ ಪುರಿ ಏನೋ ಆಗ್ತಾವೆ ಅಷ್ಟು. ಇಲ್ಲ ಚಿಕ್ಕ ಬೇಕಂದ್ರೆ ಅದು ಸಣ್ಣ ಉಳ್ಳಿ ಮಾಡ್ಕೊರಿ, ಸಣ್ಣ ಪುರಿ ಲಟ್ಟಿಸ್ಕೊರಿ. ಹಿಂಗೆ ತೆಳ್ಳಗೆ ಲಟ್ಟಿಸ್ಕೊಂಡು ಒಂದು ಸೈಡ್ ಹಿಂಗೆ ಫೋಲ್ಡ್ ಮಾಡಿ ಆಮೇಲೆ ಈ ಕಡೆ ಒಂದು ಫೋಲ್ಡ್ ಮಾಡಿ ಅದನ್ನು ತ್ರಿಭುಜ ಆಕಾರದಾಗ ನೋಡಿರಿ ಆ ಕಡೆ ಈ ಕಡೆ ಒತ್ತಿಬಿಟ್ರೆ ಬಾದಾಮ್ ಪುರಿ ಕರೆಕ್ಟಾಗಿ ಲೇಯರಾಗಿ ಬರ್ತಾವೆ. ಹಂಗೆ ಎಲ್ಲ ಪುರಿನೂ ಲಟ್ಟಿಸಿ ಒಂದು ಸೈಡ್ ಇಟ್ಕೊಂಡ್ಬಿಡ್ರಿ, ನಡಿತೈತಿ. ಎಲ್ಲ ಪುರಿನೂ ಒಂದೇ ಸಾರಿ ಲಟ್ಟಿಸಿಟ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಹಂಗೆ ಲಟ್ಟಿಸಿಟ್ಕೊಂಡು ಆಮೇಲೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಲೋ ಫ್ಲೇಮ್ನಾಗ ಇಟ್ಕೋರಿ ಗ್ಯಾಸ್ನ. ಇಲ್ಲಾಂದ್ರೆ ಫುಲ್ ಕಪ್ಪಾಗ್ಬಿಡ್ತಾವೆ, ಜಲ್ದಿನೇ ಫ್ರೈ ಆಗಿಬಿಡ್ತಾವೆ. ರೋಸ್ಟ್ ಅವನ್ನ ಲೋ ಫ್ಲೇಮ್ನಾಗ ಇಟ್ಕೊಂಡು ಆರಾಮಾಗಿ ಕರೀರಿ ಅವನ್ನ, ಅಂದ್ರೆ ಚೆಂದಾಗಿ ಫ್ರೈ ಆಗ್ತಾವೆ. ಫ್ರೈ ಮಾಡೋದಂದ್ರೆ ಅದ್ರ ಮೇಲೆ ಬಬಲ್ಸ್ ಬರಬೇಕು, ಅಂದ್ರೆ ಅವು ಕರೆಕ್ಟ್ ಹಿಟ್ಟು ನಾದ್ಕೊಂಡಿರಿ, ಅದು ಪರ್ಫೆಕ್ಟ್ ಐತೆ ಅಂತ ಅರ್ಥ. ಹಾಕ್ಕೊಂಡು ಸ್ಟಾರ್ಟಿಂಗ್ ಎಣ್ಣೆ ಅಷ್ಟು ಬಿಸಿ ಇರೋಂಗಿಲ್ಲಲ್ಲ, ಹಾಗಾಗಿ ಒಂದೊಂದು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತ ಹೋಗ್ರಿ. ಯಾಕಂದ್ರೆ ಒಮ್ಮಕ್ಕಲೇ 4 ಹಾಕಿಬಿಟ್ರೆ ಎಣ್ಣೆ ಫ್ರೈ ಆಗಿರಲಿಲ್ಲ ಅಂದ್ರೆ ಸುಮ್ಮನೆ ಹಾಳಾಗ್ತೈತಿ. ಹಾಗಾಗಿ ಸ್ಟಾರ್ಟಿಂಗ್ ಒಂದೊಂದು ಹಾಕ್ಕೊಂಡು ಫ್ರೈ ಮಾಡ್ಕೊರಿ. ಆಮೇಲೆ ಅವು ಚೆಂದಾಗಿ ರೋಸ್ಟ್ ಆದ ಅಂತಂದ್ರೆ ಆಮೇಲೆ ನೀವು 4 ಹಾಕ್ಕೊಂಡು ಅವನ್ನ ಫ್ರೈ ಮಾಡ್ಕೊತ ಹೋಗಬೇಕು. ನಾ ಇಲ್ಲೇ ಹಿಟ್ಟಿಗೆ ಲೆಮನ್ ಕಲರ್ ಹಾಕೀನಿ, ಆರೆಂಜ್ ಕಲರ್ ಹಾಕ್ಬೋದು. 2 ಕಲರ್ ಇಲ್ಲಾಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಅರಿಶಿನ ಹಾಕ್ಕೊಂಡ್ರು ಅವು ಏನು ಡಿಫ್ರೆನ್ಸ್ ಆಗಿರಲ್ಲ, ಇದೇ ಕಲರ್ ಬರ್ತೈತಿ. ಈಗ ನಾನು ಇಲ್ಲಿ 4 ಪುರಿ ಹಾಕ್ಕೊಳತ್ತೀನಿ ನೋಡಿರಿ. ಹಾಕಿದ ತಕ್ಷಣ ಅವನ್ನ ಸ್ವಲ್ಪ ಫ್ರೈ ಆದ ತಕ್ಷಣ ಅವನ್ನ ತಿರ್ಗಿಸಿ ಹಾಕಿಬಿಡ್ರಿ. ತಿರ್ಗಿಸಿ ಹಾಕಿದ್ಮೇಲೆ ಆಮೇಲೆ ಉಬ್ಬಕ್ತಾವೆ ನೋಡಿರಿ. ಹಂಗೆ ಉಬ್ಬಬೇಕು, ಉಬ್ಬಿದ್ರೇ ಅವು ಕ್ರಂಚಿಯಾಗಿ ಅದು ಪಾಕ ಎಲ್ಲ ಒಳಗೆ ಹೋಗ್ತೈತಿ ನೋಡಿರಿ. ಇಲ್ಲಿ ಕಾಣ್ತಿರ್ಬೇಕಲ್ಲ ಆ ಥರ ಉಬ್ಬಬೇಕು ನೋಡಿರಿ. ಇಲ್ಲ ನಾನು ಒಂದೊಂದೇ ಲಟ್ಟಿಸಿ ಕರಿಯಾತಿಲ್ಲ, ನಾನು ಎಲ್ಲರ ಪುರಿನೂ ಒಂದೇ ಸರಿ ಲಟ್ಟಿಸಿ ಸೈಡ್ ಇಟ್ಕೊಂಡ್ಬಿಟ್ಟೀನಿ. ಈಗ ಫ್ರೈ ಮಾಡ್ಕೊತ ಹೊಂಟೀನಿ. ಅಲ್ಲಿ ಫ್ರೈ ಮಾಡ್ಕೊತಾನೆ ಈ ಕಡೆ ನಾವು ಪಾಕ ಹೆಂಗೆ ಮಾಡೋದು ಅಂತ ನೋಡೀನಿ. ಈಗ ಅರ್ಧ ಕೆ ಜಿ ಹಿಟ್ಟು ತೊಗೊಂಡಿವಿ ಅಂದ್ರೆ ಅದು ಕರೆಕ್ಟ್ ಅರ್ಧ ಕೆ ಜಿ ಸಕ್ಕರೆನ ತೊಗೋಬೇಕು. ಜಾಸ್ತಿ ನೀರು ಹಾಕ್ಬಿಡ್ರಿ, ಸಕ್ಕರೆ ಮುಳುಗುವಷ್ಟು ನೀರು ಹಾಕಿರಿ. ಸಕ್ಕರೆ ಮುಳುಗುವಷ್ಟು ನೀರು ಹಾಕಿ ಅದನ್ನು ಗ್ಯಾಸ್ ಮೇಲಿಡ್ರಿ. ಗ್ಯಾಸ್ ಮೇಲಿಟ್ಟು ಅದನ್ನು ಲೋ ಫ್ಲೇಮ್ನಾಗಿಟ್ಟು ಒಂದು 10 ಮಿನಿಟ್ಸ್ ಮಾಡಿಬಿಟ್ರೆ ಪಾಕ ರೆಡಿ ಆಗ್ತೈತಿ. ಈ ಕಡೆ ಲಟ್ಟಿಸ್ಕೊಂಡ ತಕ್ಷಣ ಆ ಕಡೆ ಪಾಕ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ಬೇಕು, ಅಂದರೆ ಎರಡು ಎಟ್ ಎ ಟೈಮ್ ಆಗಿಬಿಡ್ತಾವೆ ನೋಡಿರಿ. ಈಗ ನಾನು ಎಲ್ಲ ಪುರಿನೂ ಫ್ರೈ ಮಾಡಿ ಇಟ್ಕೊಂಡಿನಿ. ಹಿಂಗೆ ಕಾಣತ್ತವು ಬಬಲ್ಸ್ ಕಾಣ್ತಿರ್ಬೇಕು, ಹಂಗೆ ಫ್ರೈ ಆಗ್ತಿರ್ಬೇಕು, ಅಂದ್ರೆ ಅವು ಕ್ರಂಚಿ ಆಗ್ಯಾವ ಅಂತ ಅರ್ಥ. ಇಲ್ಲೆಲ್ಲ ಪುರಿನೂ ಫ್ರೈ ಮಾಡ್ಕಿಟ್ಟೀನಿ, ಅಲ್ಲಿ ಪಾಕ ರೆಡಿ ಮಾಡ್ಕಿಟ್ಟಿದ್ದೆ. ಈಗ ಅದು ಪಾಕ ಕುದ್ದು ಎಲ್ಲ ಸಕ್ಕರೆ ಕರಗೈತಿ. ಇದಕ್ಕೆ ಸ್ಯಾಫ್ರಾನ್ ಹಾಕತ್ತೀನಿ, ಒಂದು 5ರಿಂದ 10 ದಳ ಕೇಸರಿ ಹಾಕಿರಿ. ಒಂದು 1/2 ಟೇಬಲ್ ಸ್ಪೂನ್ ಏಲಕ್ಕಿ ಹಾಕೀನಿ. ಏಲಕ್ಕಿ ಹಾಕಿ ಸ್ವಲ್ಪ ಚೆಂದ ಮಿಕ್ಸ್ ಮಾಡ್ಕೊಂಡು ಅದು ಕುದಿ ಹೊತ್ತಿನಾಗ ಹಾಕ್ಬಿಟ್ರೆ ಅಂತ ಅದು ಫ್ಲೇವರ್ ಬಿಟ್ಕೊಂಡ್ರೆ ಅಷ್ಟು ಟೇಸ್ಟ್ ಅನ್ನಿಸ್ತೈತಿ ಪಾಕ. ಅದನ್ನ ಹಾಕಿ ಒಂದೇಳೆ ಪಾಕ ಬರುವಷ್ಟು ಮಾಡ್ಕೋಬೇಕು. ಒಂದೇಳೆ ಪಾಕ ಅಂದ್ರೆ ಇಲ್ಲಿ ತೋರ್ಸಾತೀನಲ್ಲ, ಅದು ಸ್ಪೂನಿಂದ ಬೆಳ್ಬೇಕಾದ್ರೆ ಒಂದು ಎಳೆ ಥರ ಬಂದ್ರೆ ಅಷ್ಟು ಬಂದ್ರೆ ಮುಗೀತು. ಆಮೇಲೆ ಅದಕ್ಕೆ 4ರಿಂದ 5 ಡ್ರಾಪ್ಸ್ ಲೆಮನ್ ಹಾಕತ್ತೀನಿ. ಅಷ್ಟಾದ್ರೆ ಪಾಕ ಕಂಪ್ಲೀಟ್ 10 ನಿಮಿಷದೊಳಗೆ ರೆಡಿ ಆಕೈತಿ. ನೋಡ್ರಿ ತೋರ್ಸಾತೀನಲ್ಲ ಪುರಿ ಹಿಂಗೆ ಲೇಯರ್ ಬಂದ್ರೆ ಅದ್ರ ಪುರಿ ಒಳಗೆ ಪಾಕ ಹೋಗ್ತೈತಿ. ಆವಾಗ ಬಾದಾಮ್ ಪುರಿ ಟೇಸ್ಟ್ ಕರೆಕ್ಟ್ ಆಗೋದು. ಈಗ ಅವನ್ನೆಲ್ಲ ಪುರಿನೂ ಆಯ್ತು, ಆ ಪಾಕನೂ ಬಿಸಿ ಇರಬೇಕಾದ್ರನ್ನ ಸ್ವಲ್ಪ ಆರಬೇಕು, ಬಿಸಿ ಅಂತಲ್ಲ ಸ್ವಲ್ಪ ಉಗುರು ಬೆಚ್ಚಿದ್ದಾಗ ಎಲ್ಲ ಪುರಿನೂ ಹಿಂಗೆ ನೋಡತ್ತಿರಲ್ಲ, ಹಿಂಗೆ ಎದ್ದು ಸೈಡಿಗೆ ಇಟ್ಕೊತಿರ್ಬೇಕು. ಎಲ್ಲ ಪುರಿನೂ ಹಂಗೆ ಮಾಡ್ಕೊತ ಹೋಗ್ಬೇಕು. ಅದ್ರ ಮೇಲೆ ಅವಾಗನ ಅದು ಸ್ವಲ್ಪ ಬಿಸಿ ಇರಬೇಕಾದ್ರೆ ಆವಾಗಲೇ ಮುಂಚೆನೇ ನಾವು ತುರಿದು ಇಟ್ಕೊಂಡಿರ್ತೀವಲ್ಲ ಕೊಬ್ಬರಿನ, ಅದನ್ನ ಉದುರಿಸ್ಕೊತ ಹೋಗ್ಬೇಕು.
ಹಂಗೆ ಕೊಬ್ಬರಿ ತುರ್ದು ಇಟ್ಕೊಂಡಿರೋ ಕೊಬ್ಬರಿನ ಉದುರಿಸ್ಬೇಕು. ಇಲ್ಲಾಂದ್ರೆ ಇನ್ನೂ ಚಲೋ ಅನ್ಸೋದು ಏನಂದ್ರೆ ಗಸಗಸೆ ಇತ್ತು ಅಂದ್ರೆ ಒಂದು ಸ್ವಲ್ಪ ಉಗುರು ಬೆಚ್ಚನಾಗೆ ಫ್ರೈ ಮಾಡ್ಕೊಂಡು ಅವನು ಅದ್ರ ಮೇಲೆ ಉದುರಿಸ್ಬೇಕು. ಅದು ಅಂತೂ ಇನ್ನೂ ಸೂಪರಾಗಿರ್ತೈತಿ. ಅದೇನು ಆಪ್ಷನಲ್ಲ, ಅದೇನು ಹಾಕ್ಬೇಕಂತ ಏನು ಇರೋಂಗಿಲ್ಲ. ಹಂಗೆ ಎಲ್ಲ ಫ್ರೈ ಮಾಡಿಟ್ಟು ಕೊಬ್ಬರಿ ಹಾಕಿ ಪಾಕದೊಳಗೆ ಎದ್ದಿಟ್ಟಿರ್ತೀವಲ್ಲ ಅದ್ಮೇಲೆ ಕೊಬ್ಬರಿ ಹಾಕಿದ್ರೆ ಅದ್ರ ರುಚಿ ಮಸ್ತ್ ಇರ್ತೈತಿ. ಹಂಗಾಗಿ ಕೊಬ್ಬರಿ ಅಷ್ಟು ಉದುರಿಸ್ಕೊಂಡು ಒಣ ಕೊಬ್ಬರಿ, ಹಸಿ ಕೊಬ್ಬರಿ ಎಲ್ಲ ಒಣ ಕೊಬ್ಬರಿ ಉದುರಿಸ್ಕೋಬೇಕು. ಉದುರಿಸ್ಕೊಂಡು ಹೆಂಗೆ ಎಲ್ಲನೂ ಪಾಕದೊಳಗೆ ಎದ್ದಿಟ್ಕೋಬೇಕು, ಅಗಲವಾಗಿ ಹಾಕ್ಕೋಬೇಕು. ಇಲ್ಲಾಂದ್ರೆ ಒಂದ್ರ ಕೊಬ್ಬರಿ ಒಂದಕ್ಕೆ ಹತ್ತಿ ಎಲ್ಲ ಇದಾಗ್ಬಿಡ್ತಾವೆ. ಹಾಗಾಗಿ ಅಗ್ಲಕ್ಕೆ ಹಾಕಿ ಅಷ್ಟಕ್ಕೂ ಕೊಬ್ಬರಿ ಉದುರಿಸ್ಕೊಂಡು ಆಮೇಲೆ ಆರಿದ ಮೇಲೆ ಬೇಕಿದ್ರೆ ಒಂದೇ ಕಡೆ ಇಟ್ಕೋಬೋದು. ಆದರೆ ಈಗ ಉದುರಿಸ್ಬೇಕಾದ್ರೆ ಪಾಕ ಹಸಿ ಇರ್ತೈತಲ್ಲ, ಹಂಗಾಗಿ ಅವನ್ನೆಲ್ಲ ಒಂದೇ ಕಡೆ ಇಟ್ಟರೆ ಅಂಟ್ಕೊಂಡು ಹಾಳಾಗ್ಬಿಡ್ತೈತಿ. ಬೇರೆ ಇಟ್ಟು ಉದುರಿಸ್ಬಿಟ್ರೆ ಎಲ್ಲ ಪುರಿಗಳು ರೆಡಿ. ಈಗ ನೋಡಿರಿ, ನಾನು ರೆಡಿ ಮಾಡಿರೋ ಬಾದಾಮ್ ಪುರಿ ಹೆಂಗೆ ಕಾಣತ್ತೋ ಅಂತ ತೋರಿಸ್ತೀನಿ. ನಾನು ತೋರಿಸಿರೋ ಬಾದಾಮ್ ಪುರಿ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.